ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೊಡೆದರು ಅನ್ನೋ ಪರಿಸ್ಥಿತಿ ಕಾಂಗ್ರೆಸ್ ಹೈಕಮಾಂಡ್ದು. ಸತತ 10 ತಿಂಗಳಿಂದ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರ ಭೇಟಿಗೆ ಪ್ರಯತ್ನವನ್ನು ಮಾಡಿದರು. ಆದರೆ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರ ಭೇಟಿಗೆ ಅವಕಾಶವನ್ನೇ ಮಾಡಿಕೊಡಲಿಲ್ಲ. ಡಿ ಕೆ ಶಿವಕುಮಾರ್ ಕಾದರೂ ಕೊನೆಗೂ ಕೂಡ ಅವರ ತಾಳ್ಮೆಯ ಕಟ್ಟೆ ಒಡೆದೋಗ್ಬಿಡ್ತು. ಈಗ ಕಾಂಗ್ರೆಸ್ ಹೈಕಮಾಂಡ್ ಈ ಡ್ಯಾಮೇಜ್ ಕಂಟ್ರೋಲ್ಗೆ ಪ್ರಯತ್ನವನ್ನು ನಡೆಸ್ತಾ ಇದೆ. ಆದರೆ ಆ ಡ್ಯಾಮೇಜನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಪರಿಸ್ಥಿತಿ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ನ ಕೈ ಮೀರಿ ಹೋಗಿದೆ ಅನ್ನುವ ಮಾಹಿತಿಗಳು ಈಗ ಡಿ ಕೆ ಶಿವಕುಮಾರ್ ಮೂಲಗಳಿಂದ ಸಿಗ್ತಾ ಇದ್ದಾವೆ. ಒಂದು ಕಡೆ ಅತ್ಯಂತ ಸುಲಭವಾಗಿ ಸಿದ್ದು ಬಣದ ನಾಯಕರ ಭೇಟಿಗೆ ಅವಕಾಶವನ್ನು ಮಾಡಿಕೊಡ್ತಿದ್ದಂತಹ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಕೆ ಸಿ ವೇಣುಗೋಪಾಲ್ ಅವರಿರ್ಬೋದು, ರಾಹುಲ್ ಗಾಂಧಿ ಅವರಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರಿರ್ಬೋದು. ಇನ್ನೊಂದು ಕಡೆ ಡಿ ಕೆ ಬಣದ ನಾಯಕರು ದೆಹಲಿಗೆ ಹೋದರೆ ಸ್ವತಃ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗೋದಕ್ಕೂ ಕೂಡ ರಾಹುಲ್ ಗಾಂಧಿ ಆಗಲಿ ಕೆ ಸಿ ವೇಣುಗೋಪಾಲ್ ಆಗಲಿ ಅವಕಾಶವನ್ನು ಕೊಡದೇ ಇರತಕ್ಕಂಥದ್ದು ಕೂಡ ಕಾಂಗ್ರೆಸ್ನ ಇವತ್ತಿನ ಪರಿಸ್ಥಿತಿಗೆ ಕಾರಣ ಅಂದರೆ ತಪ್ಪಾಗೋದಿಲ್ಲ. ಸ್ನೇಹಿತರೆ, ರಾಜ್ಯ ಕಾಂಗ್ರೆಸ್ನಲ್ಲಿ ರಣರೋಚಕ ಬೆಳವಣಿಗೆಗಳು ನಡೀತಾ ಇದ್ದು ಕಾಂಗ್ರೆಸ್ನ 40 ಅಲ್ಲ 50 ಶಾಸಕರು ಈಗ ರಾಜೀನಾಮೆಗೆ ಮುಂದಾಗಿದ್ದಾರೆ ಅನ್ನುವ ಸ್ಫೋಟಕ ಮಾಹಿತಿಗಳು ಕಾಂಗ್ರೆಸ್ನ ಮೂಲಗಳಿಂದಲೇ ಸಿಗ್ತಾ ಇದ್ದಾವೆ. ಈ ಸ್ಫೋಟಕ ಸುದ್ದಿಯ ಮಾಹಿತಿಯನ್ನು ಪಡೆದೇನೆ ನಿನ್ನೆ ಸಂಜೆಯಿಂದ ಕಾಂಗ್ರೆಸ್ ಹೈಕಮಾಂಡ್ ಸಂಪೂರ್ಣವಾಗಿ ಅಲರ್ಟ್ ಆಗಿರ್ತಕ್ಕಂಥದ್ದು. ರಾಜ್ಯ ಕಾಂಗ್ರೆಸ್ನಲ್ಲಿ ಆಗಬಹುದಾದಂತಹ ಬಹುದೊಡ್ಡ ಬೆಳವಣಿಗೆಯನ್ನು ಕಂಟ್ರೋಲ್ ಮಾಡಬೇಕು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರು ಬೆಂಗಳೂರಿಗೆ ಓಡಿ ಬಂದಿರತಕ್ಕಂಥದ್ದು. ನಿನ್ನೆ ಸಂಜೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಕಳೆದ 6 ತಿಂಗಳಿಂದನೂ ಕೂಡ ರಾಜ್ಯ ಕಾಂಗ್ರೆಸ್ನ ವಿಚಾರವನ್ನು ಕ್ಯಾರೆ ಎಂದೇ ಇರತಕ್ಕಂಥ ಸುರ್ಜೇವಾಲಾ ಇದ್ದಕ್ಕಿದ್ದಾಗೆ ನಿನ್ನೆ ರಾತ್ರಿ ಬೆಂಗಳೂರಿಗೆ ಬರ್ತಾರೆ. ಕಾಂಗ್ರೆಸ್ನ ಶಿಸ್ತು ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ರೆಹಮಾನ್ ಖಾನ್ ಅವರೊಂದಿಗೆ ಸುದೀರ್ಘವಾದ 2 ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸ್ತಾರೆ. ಆ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದ ಬೆನ್ನಿಗೆನೆ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ರಾಜ್ಯಕ್ಕೆ ಆಗಮಿಸ್ತಾರೆ. ಸಿದ್ದರಾಮಯ್ಯ ಮತ್ತು ಅವರ ಇಬ್ಬರು ಪ್ರಮುಖ ಸಚಿವ ಸಂಪುಟದ ಸಹೋದ್ಯೋಗಿಗಳೊಂದಿಗೆ ಅಂದರೆ ಸತೀಶ್ ಜಾರಕಿಹೊಳಿ ಮತ್ತು ಜಮೀರ್ ಅಹಮದ್ ಅವರೊಂದಿಗೆ ರಹಸ್ಯವಾದ ಸಭೆಯನ್ನು ನಡೆಸೋದ್ರ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ಬೋದಾಗಿರ್ತಕ್ಕಂಥ ಒಂದು ಡ್ಯಾಮೇಜನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಪ್ರಯತ್ನವನ್ನು ನಡೆಸ್ತಾರೆ. ಆದರೆ ಈ ಕಡೆ ಡಿ ಕೆ ಬಣದ ಲೆಕ್ಕಾಚಾರ ಸಂಪೂರ್ಣವಾಗಿ ಬೇರೆ. ದಾವೋಸ್ನ ನೆಲದಲ್ಲಿ ನಿಂತು ಏನು ರಾಹುಲ್ ಗಾಂಧಿ ಅವರು ಪದೇ ನರೇಂದ್ರ ಮೋದಿಯವರ ವಿರುದ್ಧ, ಕಾಂಗ್ರೆಸ್ ನಾಯಕರು ನರೇಂದ್ರ ಮೋದಿಯವರ ವಿರುದ್ಧ ಏನೆಲ್ಲ ಆರೋಪಗಳನ್ನು ಮಾಡ್ತಿದ್ರು, ಆ ಆರೋಪಗಳಿಗೆಲ್ಲ ವ್ಯತಿರಿಕ್ತವಾಗಿದ್ದಂತಹ ಒಂದು ಶಾಬಾಷ್ಗಿರಿಯನ್ನು ನರೇಂದ್ರ ಮೋದಿಯವರಿಗೆ ಈ ಡಿ ಕೆ ಶಿವಕುಮಾರ್ ಕೊಡೋದ್ರ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ಬಹುದೊಡ್ಡ ಶಾಕನ್ನು ಕೊಟ್ಟಿದ್ದರು. ಅವತ್ತೇ ರಾಜ್ಯದಲ್ಲಿ ಏನೋ ನಡೆಯುತ್ತೆ ಅನ್ನುವ ಸ್ಪಷ್ಟ ಮುನ್ಸೂಚನೆ ಸಿಕ್ಕಿತ್ತು. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಕೂಡ ತನ್ನ ಅಣ್ಣ ದಾವೋಸ್ಗೆ ಹೋಗೋದಕ್ಕಿಂತ ಮುಂಚೆ ಈ ತಮ್ಮ ಬಣದ ನಾಯಕರಿಗೆ ಒಂದು ಪ್ರಮುಖ ಸೂಚನೆಯನ್ನು ಕೊಟ್ಟು ಯಾವುದೇ ಕಾರಣಕ್ಕೂ ನಾನು ಹೇಳೋವರೆಗೂ ರಹಸ್ಯ ಸಭೆಯನ್ನು ನಡೆಸಬೇಡ್ರಿ ಅನ್ನುವ ಒಂದು ಎಚ್ಚರಿಕೆಯನ್ನು ಕೊಟ್ಟೋದ ನಂತರವೂ ಕೂಡ ಡಿ ಕೆ ಸುರೇಶ್ ತನ್ನ ಸಹೋದರನ ಬೆಂಬಲಿಗ ಶಾಸಕರ ಮೂಲಕ ಉತ್ತರ ಕರ್ನಾಟಕ ಭಾಗ ಹಾಗೂ ಕರ್ನಾಟಕದ ವಿವಿಧ ಭಾಗದ ಕಾಂಗ್ರೆಸ್ನ 40ಕ್ಕೂ ಹೆಚ್ಚು ಶಾಸಕರೊಂದಿಗೆ ರಾಮನಗರದ ರೆಸಾರ್ಟ್ಗಳಲ್ಲಿ ರಹಸ್ಯ ಸಭೆಗಳನ್ನು ನಡೆಸೋದ್ರ ಮೂಲಕ 40+ ಕಾಂಗ್ರೆಸ್ ಶಾಸಕರ ಒಂದು ಆಪರೇಷನ್ಗೆ ವೇದಿಕೆಯನ್ನು ಸಿದ್ಧಗೊಳಿಸಿದ್ದಾರೆ ಅನ್ನುವ ಮಾಹಿತಿಗಳು ಈಗ ಸಿಗ್ತಾ ಇದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ಇದು ನುಂಗ್ಲಾರ್ದಂತಹ ಬಿಸಿ ತುಪ್ಪ ಆಗಿದೆ ಅನ್ನುವ ಮಾತುಗಳು ಕೇಳಿ ಬರ್ತದವೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ನಿಜಕ್ಕೂ ಕೂಡ ಡಿ ಕೆ ಸಹೋದರರು ಕಾಂಗ್ರೆಸ್ನ ಒಳಗೆ ಯಾವ ರೀತಿ ಆಪರೇಷನ್ಗೆ ಕೈ ಹಾಕಿದ್ದಾರೆ, ಇದ್ದಕ್ಕಿದ್ದಾಗೆ ಕಾಂಗ್ರೆಸ್ ಹೈಕಮಾಂಡ್ ಅಲರ್ಟ್ ಆಗಿದ್ದಕ್ಕೆ ಒಂದು ಸರಿ ನಾನು ವಿವರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಎಮ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೊಡೆದರು ಅನ್ನೋ ಗಾದೆ ಕನ್ನಡದಲ್ಲಿ ಅತ್ಯಂತ ಪ್ರಖ್ಯಾತಿ. ಈ ಗಾದೆ ಸದ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಅತ್ಯಂತ ಅನ್ವಯವಾಗುತ್ತೆ. ಕಳೆದ 1 ವರ್ಷದಿಂದಲೂ ಕೂಡ ರಾಜ್ಯದ ನಾಯಕತ್ವ ಬದಲಾವಣೆ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾಯಿದೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ದಿನಕ್ಕೊಂದು ನೆಪ ಹೇಳ್ಕೊಳ್ತಾ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರನ್ನು ಒಂದು ಕಡೆ ಕೂರಿಸಿ ಮಾತಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಲ್ಲ. ನೆಪಗಳನ್ನ ಹೇಳ್ತಾ ಕಾಲವನ್ನು ತಳ್ತಾನೆ ಬಂತು. ಕೊನೆಗೆ 30 ತಿಂಗಳ ಅವಧಿ ಆದ ನಂತರ ಡಿ ಕೆ ಶಿವಕುಮಾರ್ ತಾನು ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಬಹುದೊಡ್ಡ ಕನಸನ್ನು ಇಟ್ಕೊಂಡಿದ್ರು. ಅದು ಕೂಡ ಆಗಲಿಲ್ಲ.
ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷೆ ಏನಿತ್ತು, ದೇವರಾಜ ಅರಸು ಅವರ ಒಂದು ಸುದೀರ್ಘ ಕಾಲದ ಮುಖ್ಯಮಂತ್ರಿಯ ಒಂದು ದಾಖಲೆಯನ್ನು ದೇವರಾಜ ಅರಸು ಅವರ ಹೆಸರಿನಲ್ಲಿತ್ತು. ಆ ದಾಖಲೆಯನ್ನು ಸಿದ್ದರಾಮಯ್ಯನವರು ತನ್ನ ಹೆಸರಿಗೆ ಬರ್ಕೊಂಡ ಮೇಲಾದರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಎನ್ನುವ ನಿರೀಕ್ಷೆ ಡಿ ಕೆ ಶಿವಕುಮಾರ್ ಬಣದಲ್ಲಿತ್ತು. ಆದರೆ ಅದಕ್ಕೂ ಕೂಡ ಸಿದ್ದರಾಮಯ್ಯ ಸೊಪ್ಪಾಕಲಿಲ್ಲ. ಡಿ ಕೆ ಶಿವಕುಮಾರ್ ಹಂತವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರನ್ನು ಭೇಟಿಯಾದರು. ಕೆ ಸಿ ವೇಣುಗೋಪಾಲ್ ಜೊತೆಗೂ ಕೂಡ ತನ್ನ ಮುಂದಿನ ನಿರ್ಧಾರ ಏನಾಗಿರುತ್ತೆ ಅನ್ನುವ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದರು. ಇನ್ನೊಂದು ಕಡೆ AICC ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಗೆ ಪದೇ ಪದೇ ಹೋಗೋದ್ರ ಮೂಲಕ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ತಾನು ಯಾವ ರೀತಿಯ ನಿರ್ಧಾರವನ್ನು ಮುಂದೆ ತೆಗೆದುಕೊಳ್ತೀನಿ ಅನ್ನುವ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದರು. ಅದಾದ ನಂತರ ಕೊನೆಗೆ ಸೋನಿಯಾ ಆಪ್ತಿಯಾಗಿರ್ತಕ್ಕಂಥ ಅಂಬಿಕಾ ಸೋನಿಯಾ ಅವರೊಂದಿಗೂ ಕೂಡ ಡಿ ಕೆ ಶಿವಕುಮಾರ್ ತನ್ನ ಮುಂದಿನ ರಾಜಕೀಯ ನಿರ್ಧಾರದ ಕುರಿತು ಒಂದು ಸ್ಪಷ್ಟತೆಯನ್ನು ಕೊಟ್ಟು ಬಂದಿದ್ದರು. ಇಷ್ಟೆಲ್ಲ ಬೆಳವಣಿಗೆಗಳು ಡಿ ಕೆ ಬಣದಲ್ಲಿ ನಡೀತಿದ್ರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. ಸದ್ಯಕ್ಕೆ ಯಥಾಸ್ಥಿತಿ ಮುಂದುವರಿಲಿ ಎನ್ನುವ ಮನಸ್ಥಿತಿಗೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಬಂದಿದ್ದರು. ರಾಹುಲ್ ಗಾಂಧಿ ಅವರಂತೂ ಈ ರಾಜ್ಯ ನಾಯಕತ್ವ ಬದಲಾವಣೆಗೂ ನನಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ವರ್ತನೆಯನ್ನು ಮಾಡ್ತಾಯಿದ್ರು. ಕೊನೆಗೆ ಡಿ ಕೆ ಶಿವಕುಮಾರ್ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟೇ ಬಿಟ್ಟರು. ಕಾಂಗ್ರೆಸ್ನ 40ಕ್ಕೂ ಹೆಚ್ಚು ಶಾಸಕರನ್ನು ತನ್ನ ಬಣದಲ್ಲಿ ಗುರುತಿಸಿಕೊಳ್ಳುವಂತೆ ಮಾಡೋದರಲ್ಲಿ ಸಂಪೂರ್ಣವಾದ ಯಶಸ್ವಿಯಾಗಿದ್ದಾರೆ. ಈಗ ಆ 40 ಶಾಸಕರ ಮನಸ್ಥಿತಿ ಹೇಗಿದೆ ಅಂದರೆ, ಡಿ ಕೆ ಶಿವಕುಮಾರ್ಗೋಸ್ಕರ ನಾವು ರಾಜಕೀಯ ಆತ್ಮಹತ್ಯೆಗೂ ಕೂಡ ಸಿದ್ಧ. ಸಾಕಷ್ಟು ಮಾಧ್ಯಮಗಳಲ್ಲಿ ಒಂದು ವಿಷಯ ಚರ್ಚೆಗೆ ಬರ್ತಾಯಿದೆ. ಡಿ ಕೆ ಶಿವಕುಮಾರ್ ಅವರನ್ನು ನಂಬಿಕೊಂಡು ಈ 40 ಶಾಸಕರು ರಾಜೀನಾಮೆಯನ್ನು ಕೊಟ್ಟರೆ ಅಹಿಂದ ವರ್ಗದ ಮತದಾರರನ್ನು ಎದುರಾಕೊಂಡು ಮುಂದಿನ ಚುನಾವಣೆಯನ್ನು ಗೆಲ್ಲೋಕ್ಕೆ ಸಾಧ್ಯನಾ? ಈ ಪ್ರಶ್ನೆ ನಾನು ಒಂದು ಸ್ಪಷ್ಟವಾದ ಉತ್ತರವನ್ನು ಕೊಡ್ತೀನಿ ಸ್ನೇಹಿತರೆ. ಏನು ಪ್ರಥಮ ಬಾರಿಗೆ ಆಯ್ಕೆಯಾಗಿರ್ತಕ್ಕಂಥ 70 ಕಾಂಗ್ರೆಸ್ ಶಾಸಕರು ಇವತ್ತಿನ ಮನಸ್ಥಿತಿ ಹೇಗಿದೆ ಅಂದರೆ, ನಾವು ಕಳೆದ ಚುನಾವಣೆಯಲ್ಲಿ ಎಲೆಕ್ಷನ್ನಿಗೆ ಖರ್ಚು ಮಾಡಿರೋ ದುಡ್ಡು ನಮಗೆ ವಾಪಸ್ ಬಂದುಬಿಟ್ರೆ ಸಾಕು, ನಾವು MLA ಆಗಿದ್ರೇನೋ ಮುಂದೆ ಆಗದೇ ಇದ್ರೇನೋ ಅನ್ನೋ ಮನಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಆ ಕಾರಣಕ್ಕೆ ಡಿ ಕೆ ಸಹೋದರರೀಗ ಒಬ್ಬೊಬ್ಬ ಶಾಸಕರಿಗೆ 100 ಕೋಟಿಗಿಂತ ಹೆಚ್ಚಿನ ದುಡ್ಡಿನ ಆಫರನ್ನು ಮಾಡಿದ್ದಾರೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ. ಈ ಆಫರನ್ನು ಅತ್ಯಂತ ಸಂತೋಷವಾಗಿ ಈ 40ಕ್ಕೂ ಹೆಚ್ಚು ಶಾಸಕರು ಒಪ್ಕೊಂಡಿದ್ದಾರೆ. ಆ ಮೂಲಕ ಎಂತಹ ತೀರ್ಮಾನಕ್ಕೂ ಕೂಡ ನಾವು ಸಿದ್ಧ ಅನ್ನುವ ಒಂದು ಭರವಸೆಯನ್ನು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರಿಗೆ ಕೊಟ್ಟಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆದರೆ ಡಿ ಕೆ ಸಹೋದರರ ಲೆಕ್ಕಾಚಾರ ಬೇರೆ. ಕೇವಲ 40 ಶಾಸಕರನ್ನು ರಾಜೀನಾಮೆ ಕೊಡಿಸಿದ್ರೆ ಸಾಲದು, ಈ ಒಂದು ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ಬೇಕು. ಆ ಕಾರಣಕ್ಕೆ ಇದೀಗ ಡಿ ಕೆ ಸುರೇಶ್ ಮತ್ತೊಮ್ಮೆ ಆಪರೇಷನ್ಗಿಳಿದ್ದಾರೆ. ಡಿ ಕೆ ಸುರೇಶ್ ಅವರಿಗೆ ಸಾಥ್ ಕೊಡ್ತಾ ಇರ್ತಕ್ಕಂಥದ್ದು ಡಿ ಕೆ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ 3-4 ಜನ ಯುವ ಶಾಸಕರು. ಈ ಯುವ ಶಾಸಕರ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರ ಮೇಲೆ ಅಸಮಾಧಾನ ಹೊಂದಿರತಕ್ಕಂಥ ಕಾಂಗ್ರೆಸ್ ಶಾಸಕರ ಒಂದು ಪಟ್ಟಿಯನ್ನು ಈ ಯುವ ಶಾಸಕರು ತಯಾರು ಮಾಡಿದ್ದಾರೆ. ಆ ಪಟ್ಟಿಯಲ್ಲಿರ್ತಕ್ಕಂಥ ಒಬ್ಬೊಬ್ಬ ಶಾಸಕನನ್ನು ಕೂಡ ಖುದ್ದು ದೂರವಾಣಿ ಕರೆಯನ್ನು ಮಾಡೋದ್ರ ಮೂಲಕ, ನೇರವಾಗಿ ಭೇಟಿಯಾಗೋದ್ರ ಮೂಲಕ ಡಿ ಕೆ ಸುರೇಶ್ ಅವರ ಮನವೊಲಿಕೆ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಅನ್ನುವ ಮಾಹಿತಿಗಳು ಈಗ ಸಿಗ್ತಾ ಇದ್ದು, ಡಿ ಕೆ ಶಿವಕುಮಾರ್ ಅವರ ಪರವಾಗಿ 40 ಅಲ್ಲ 50 ಶಾಸಕರು ರಾಜೀನಾಮೆಗೆ ಸಿದ್ಧ ಆಗಿದ್ದಾರೆ ಅನ್ನುವ ಮಾಹಿತಿಗಳು ಈಗ ಡಿ ಕೆ ಬಣದಿಂದ ಬರ್ತಾ ಇದ್ದಾವೆ. ಒಂದು ಕಡೆ ದಾವೋಸ್ನ ಪ್ರವಾಸದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಸಂಪೂರ್ಣವಾಗಿ ತಮ್ಮನ್ನು ತಾವು ರಾಜಕಾರಣಕ್ಕೆ ತೊಡಗಿಸ್ಕೊಂಡಿದ್ದರು. NDA ಮಿತ್ರ ಪಕ್ಷದಿಂದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡು, ದೇವೇಂದ್ರ ಫಡ್ನವೀಸ್ ಹಾಗೂ ಹಿಮಂತ್ ಶರ್ಮಾ ಅವರನ್ನು ಭೇಟಿಯಾಗೋದ್ರ ಮೂಲಕ ಅವ್ರ ಮೂವರ ಜೊತೆಗೂ ಕೂಡ ರಾಜಕೀಯ ಚರ್ಚೆಯನ್ನು ನಡೆಸಿದರು. ಈ ಒಂದು ಚರ್ಚೆಯ ಸಂದರ್ಭದಲ್ಲಿ ಹಿಮಂತ್ ಬಿಸ್ವಾ ಅವರು ಅತ್ಯಂತ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಮಾತನ್ನು ಹೇಳಿದರು. ಡಿ ಕೆ ಶಿವಕುಮಾರ್ ಅವರೇ, ಕಾಂಗ್ರೆಸ್ನಲ್ಲಿ ಇವತ್ತು ನಿಮಗೆ ಯಾವ ಪರಿಸ್ಥಿತಿ ಬಂದಿದೆಯೋ ಅದೇ ಪರಿಸ್ಥಿತಿಯನ್ನು ನಾನು ಹಿಂದೆ ಅನುಭವಿಸಿದ್ದೆ. ಕಾಂಗ್ರೆಸ್ನಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ನ್ಯಾಯ ಸಿಗೋದಿಲ್ಲ. ನೀವು ದೃಢವಾದ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನುವ ಒಂದು ವಿಚಾರವನ್ನು ಮನವರಿಕೆ ಮಾಡಿಕೊಟ್ಟಿದ್ರು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು, ಇದೀಗ ಡಿ ಕೆ ಸಹೋದರರು ತಮ್ಮದೇ ಪಕ್ಷದ ವಿರುದ್ಧ ಸಿಡಿದೇಳೋದಕ್ಕೆ ಸಂಪೂರ್ಣ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಈ ಸಿಡಿದೇಳೋದಕ್ಕೆ ಫೆಬ್ರವರಿ 1 ಅಥವಾ 2ನೇ ತಾರೀಕನ್ನು ನಿಗದಿ ಮಾಡಿಕೊಂಡಿದ್ದಾರೆ ಅನ್ನುವ ಮಾತುಗಳು ಕೂಡ ಈಗ ಡಿ ಕೆ ಬಣದಿಂದ ಅತ್ಯಂತ ಸ್ಪಷ್ಟವಾಗಿ ಕೇಳಿ ಬರ್ತಾ ಇದ್ದಾವೆ. ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಯಥಾಸ್ಥಿತಿಯನ್ನು ಮುಂದುವರಿಸಬೇಕು, ಮುಖ್ಯಮಂತ್ರಿ ಬದಲಾವಣೆಯೂ ಬೇಡ, ಡಿ ಕೆ ಶಿವಕುಮಾರ್ ಅವರಿಗಿರ್ತಕ್ಕಂಥ 2 ಹುದ್ದೆಯನ್ನು ವಾಪಸ್ ತೆಗೆದುಕೊಳ್ಳೋದು ಬೇಡ ಅನ್ನುವ ತೀರ್ಮಾನಕ್ಕೆ ಬಂದಿದ್ದರೆ, ಇನ್ನೊಂದು ಕಡೆ ಡಿ ಕೆ ಸಹೋದರಿಗೆ ಅತ್ಯಂತ ಸ್ಪಷ್ಟವಾಗಿ ಗೊತ್ತಿದೆ, ಈಗಿರ್ತಕ್ಕಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರ 30 ತಿಂಗಳ ಅವಧಿಯಲ್ಲಿಯೇ ಕೂಡ ಸಂಪೂರ್ಣವಾಗಿ ಜನಮನ್ನಣೆಯನ್ನು ಕಳ್ಕೊಂಡಿದೆ. 2028ಕ್ಕೆ ಈ ಸರ್ಕಾರ ಮತ್ತೆ ಬರೋದು ಅತ್ಯಂತ ಕಷ್ಟ ಅನ್ನೋದು ಡಿ ಕೆ ಸಹೋದರಿಗೆ ಅತ್ಯಂತ ಸ್ಪಷ್ಟವಾಗಿ ಗೊತ್ತಿದೆ.
ಅದೇ ಕಾರಣಕ್ಕೆ ಈ ಅವಧಿಯಲ್ಲಿಯೇ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಆಟಕ್ಕೆ ಡಿ ಕೆ ಶಿವಕುಮಾರ್ ಬಿದ್ದಿದ್ದರೆ, ನಮ್ಮ ಸಹೋದರನನ್ನು ಈ ಅವಧಿಯಲ್ಲೇ ಮುಖ್ಯಮಂತ್ರಿ ಮಾಡಬೇಕು, ಅದಕ್ಕೆ ಯಾವೊಂದು ನಿರ್ಧಾರಕ್ಕೂ ಕೂಡ ನಾವು ಸಿದ್ಧ ಅನ್ನುವ ಮನಸ್ಥಿತಿಗೆ ಡಿ ಕೆ ಸುರೇಶ್ ಬಂದಿದ್ದಾರೆ. ಈ ಒಂದು ಮನಸ್ಥಿತಿ ಇದೀಗ ರಾಜ್ಯ ಕಾಂಗ್ರೆಸ್ನ ಅಲ್ಲೋಲ ಕಲ್ಲೋಲಕ್ಕೆ ಕಾರಣ ಆಗಿದ್ದು, ಫೆಬ್ರವರಿ 1 ಅಥವಾ 2ಕ್ಕೆ ಡಿ ಕೆ ಶಿವಕುಮಾರ್ ಮಹತ್ವದ ರಾಜಕೀಯ ಹೆಜ್ಜೆ ಇಡೋದು ಬಹುತೇಕ ಪಕ್ಕ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತದವೆ. ಕಾದು ನೋಡೋಣ ಸ್ನೇಹಿತರೆ, ನಿಜಕ್ಕೂ ಕೂಡ ಈ ನಿರೀಕ್ಷಿತ ಬೆಳವಣಿಗೆ ರಾಜ್ಯದಲ್ಲಿ ನಡೆಯುತ್ತಾ? ಆ ಮೂಲಕ ಅತ್ಯಂತ ಪಕ್ಷನಿಷ್ಠ ಎನಿಸ್ಕೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ತನ್ನ ಮಾತೃಪಕ್ಷವನ್ನು ತೊರೆದು BJPಗೆ ಸೇರ್ಪಡೆ ಆಗೋದ್ರ ಮೂಲಕ ಯಡಿಯೂರಪ್ಪನವರು ಈ ಹಿಂದೆ ಸದನದಲ್ಲಿ ಹೇಳಿದ್ದಂತಹ ಮಾತನ್ನು ನಿಜ ಮಾಡ್ತಾರಾ? ಈ ಒಂದು ವಿಚಾರವನ್ನು ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.